ಮೂರು ಮೇಜರ್ ಎಕ್ಸಾಂಪಲ್ ಉಳ್ಕಿದು ಬೇಕಾದ್ರೆ ನಿಮಗೆಲ್ಲ ಆಧಾರ ಸಹಿತ ಕೊಡ್ತೀನಿ. ಮೂರು ಮೇಜರ್, ಒಂದು ಎಡಹಳ್ಳಿಗೆ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡಿದ್ದೀವಿ, ಅಮ್ಮನದೇರಿಗೆ 1 ಕೋಟಿ ರೂಪಾಯಿ, ಕಜ್ಜಿಡೋಣಿ 1 ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ. ಅವನ್ನ ಎಡಹಳ್ಳಿದು ಅವ್ರ ಊರಿಗೆ ಹೋದ್ರು 1 ಕೋಟಿ ರೂಪಾಯಿ. ಆ ನಂತರ ಅಂಬುಲಿಜೇರಿದು ಕಜ್ಜಿಡೋಣಿ ಇದು ಗದ್ದನಕೇರಿಗೆ ತೊಗೊಂಬಂದರು. ಆಮೇಲೆ ಕಜ್ಜಿಡೋಣಿದು ನರೇನೂರ್ಗೆ ಹೋದರು. ನಿಮ್ಮ ಡುಬ್ಬು ನಿಮಗೆ ಕಾಣಿಸಂಗಿಲ್ಲ ನಾರಾಯಣ ಸಾಹೇಬ್ರೆ. ಮೊದಲು ನೀವು ಏನೇನು ನಿಮ್ಮ ಅವಧಿಯೊಳಗೆ ನೀವು ಏನೇನು ನಮಗೆ ಬದಲಾವಣೆ ಮಾಡ್ಕೊಂಡ್ರಿ ಅಷ್ಟೇ ಅಲ್ಲ, ನಿಮ್ಮ ಪುಸ್ತಕ ಕೊಡ್ತೀವಿ ಅಂತೇಳಿ ನಿಮ್ಮ ಪುಸ್ತಕದೊಳಗೆ 2008 2013 ನಾವು ಮಾಡಿದಂಥ ಕೆಲಸಗಳನ್ನು ಸಹಿತ ಫೋಟೋ ಸಹಿತ ಹಾಕ್ಕೊಂಡಿದ್ದೀರಿ. ಆ ಕೆಲಸನ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಕಾಣಿಸಂಗಿಲ್ಲ. ಮೊದಲು ನೀವು ಇದರೊಳಗೆ ಯಾವುದೂ ಕೆಲಸ ಬದಲಾವಣೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ನೀವು ಸಾಬೀತು ಮಾಡಿದ್ರಿ ಅಂದ್ರೆ ಅವಾಗ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಹಾದಿ ನೀವು ಹಾಕಿಕೊಟ್ಟಿರಿ, ಹಾದಿ ನಿಮ್ಮ ಹಾದಿ ಒಳಗೆ ನಾವು ಹೋಗಾಕತ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಂಡವರು, ಅದಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರ ಮುಖಾಂತರ ನೀವು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ದಂಗಾಕತಿ. ಅದು ಮಾಡೋಕ್ಕೆ ಹೋಗಲಿ. ನಿಮ್ಗೆ ಅವಕಾಶ ಇದ್ರೆ ನೀವು ಮುಖ್ಯಮಂತ್ರಿ ಆಗಿರಿ, ಪ್ರಧಾನಮಂತ್ರಿ ಆಗಿ, ನಂದೇನು ತಕರಾರು ಇಲ್ಲ, ಸಂತೋಷ ಪಡ್ತೀವಿ ನಾವು. ಅವರು ಮುಖ್ಯಮಂತ್ರಿ ತಿಳ್ಕೊಂಡು ಬೀಳಿಗೆ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ತಿಳ್ಕೊಂಡು ಅವ್ರ ಪಕ್ಷದವ್ರು ಏನಾದ್ರು ಆಗಾವ ಘೋಷಣೆ ಮಾಡಿದ್ದಾರೆ ಅಂದ್ರೆ ಸಾಧ್ಯ ಇದ್ದಷ್ಟು ನಮ್ಮ ಕ್ಷೇತ್ರದೊಳಗೆ ವಿರೋಧ ಮಾಡಿಕೊಡ್ಲಿಕ್ಕೆ ನನಗೇನು ಶಕ್ತಿ ಕೊಟ್ಟರು ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದು ಚಾಲೆಂಜ್ ಅವರಿಗೆ. ಆಗಾವ ಡಿಕ್ಲೇರ್ ಮಾಡಬೇಕು BJP ಅವರು. ಮೊದಲು 6 ತಿಂಗಳ ಚುನಾವಣೆಗಿಂತಲೂ ಮೊದಲು ಬಂದು ಹೇಳಿದರು. ಈಗೂ ಸಹಿತ ಅಲ್ಲಿಗೆ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ, ನಾನು ಆರಿಸಿ ಬರ್ತೀನಿ. ಆರಿಸಿ ಬರ್ರಿ, ನಿಮಗೆ ಯಾರು ಬೇಡುತ್ತಾರೆ? ಆರಿಸಿ ಬರ್ರಿ. ಚುನಾವಣೆಗೆ ಗೆಲುವು ಸೋಲು ಸ್ವಾಭಾವಿಕ. ಚುನಾವಣೆಯೊಳಗೆ ಆರಿಸಿ ಬರ್ರಿ, ಮುಂದಿನ ಮುಖ್ಯಮಂತ್ರಿನೂ ಆಗಿರಿ. ನಿಮ್ಮನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತಂದು BJP ಅವರು ಅಡ್ವಾನ್ಸ್ ಆಗಿ ಹೇಳಿದ್ರು ಅಂದರೆ ನಾವು ಬೀಗಿ ಕ್ಷೇತ್ರದಿಂದ ನಿಮಗೆ ಅವಿರೋಧ ಆಗಲಿಕ್ಕೆ ಏನು ಸಾಧ್ಯತೆ ಇದೆ, ನನ್ನ ವೈಯಕ್ತಿಕವಾಗಿ ಸಾರ್ವಜನಿಕರು ಹೇಳೋದಿಲ್ಲ ಅಥವಾ ಇನ್ನೊಬ್ಬರು ಲೀಡರ್ಸ್ ಹೇಳೋದಿಲ್ಲ, ಎಲ್ಲರೂ ತಗೊಂಡು ನಾನು ಹೇಳೋ ತಪ್ಪು. ನನ್ನ ಕಡೆ ಏನು ಸಾಧ್ಯ ಇದೆ ನಿಮಗೆ ಶಕ್ತಿ ಕೊಡ್ತೀನಿ. 400 ದೇವಸ್ಥಾನಗಳಿಗೆ 40 ಕೋಟಿಯಷ್ಟು ಆಟೋದಷ್ಟು ಅನುದಾನ ತಂದಿದೆ. ಅದರ ಅಂಕಿ ಸಂಖ್ಯೆ ಕೊಟ್ಬಿಟ್ರಂದ್ರೆ, ಇಷ್ಟು ದೇವಸ್ಥಾನಕ್ಕೆ ಅನುದಾನ ತಂದು ಕೊಟ್ಬಿಟ್ರಂದ್ರೆ ನನಗೂ ಭಾಳ ಸಂತೋಷ ಆಗ್ತದೆ. ಅದನ್ನು ಅಷ್ಟು ಬಳಕೆ ಮಾಡ್ಕೋತೀನಿ. 40 ಕೋಟಿ ರೂಪಾಯಿಯಷ್ಟು ಅರ್ಧದಷ್ಟು ದುಡ್ಡು ಬಿಡುಗಡೆ ಆಗಿತ್ತು, ನಮ್ಮದೇ ಹಣ ಅಂತ ಹೇಳೋರು. ಅಲ್ಲ, ಅದನ್ನು ಅನುದಾನ ಗುಡಿ ಗುಂಡಾರಗಳಿಗೆ ಅರ್ಧದಷ್ಟು ಬಿಡುಗಡೆ ಆಗಿತ್ತಂದ್ರೆ ಹೆಂಗೋ ನೀವು ಪಾಠ ಹಾಕಿಕೊಟ್ಟಿರಿ, ಶಾಲೆ ಹಾಕಿಕೊಟ್ಟಿರಿ, ಅದನ್ನು ಅಷ್ಟು ಉಪಯೋಗ ಮಾಡ್ಕೊತಾನೆ. ಬದಲಾವಣೆ ಅವ್ರು ಮಾಡ್ಯಾರಿ. ಮೊದಲು ಏನಿಲ್ಲ 3 ಉದಾಹರಣೆ ಕೊಟ್ಟು ನಿಮಗೆ ಬರೀ 3 ಊರ್ದು 3 ಕೋಟಿ ರೂಪಾಯಿ ಮತ್ತು ಉಳ್ಕಿದ್ದು ಹೇಳ್ಕೊತ ಹೋದ್ರೆ ಭಾಳ ಅದಾವೆ. ಅವು ಬೇಡ, ಈಗೆಲ್ಲ 3 ಸಾಕು ಶಾಂಪಲ್ಲಿಗೆ. ನೀವೇನು ಬದಲಾವಣೆ ಮಾಡಿಲ್ಲ. ನೀವು ಬದಲಾವಣೆ ಮಾಡಲಿಕ್ಕೆ ನನ್ನ ಮೇಲೆ ಆರೋಪ ಈಗ ಸರ್ಕಾರ ನಮ್ಮದು ಬಂದೈತಿ. ಹಣ ಈಗ ಹಿಂದಿನ ಸರ್ಕಾರದ್ದು ಸಾಲ ತುಂಬಾಕತ್ತೀವಿ ನೋಡಿ. ಹಿಂದಿನ ಸರ್ಕಾರ ಸಾಲ ತುಂಬಾಕತ್ತೀವಿ, ಹಂಗಾರೆ ಅವರು ತುಂಬಬೇಕಾಗ್ತದೆ. ಅದು ಹಂಗೆ ಉಪಯೋಗ ಆಗಲಾರ ದುಡ್ಡು ಉಳಿತಂದ್ರೆ ಅದು ಸರ್ಕಾರಕ್ಕೆ ಹೋಗತ್ತೆ. ಹೊಳ್ಳಿ ಸರ್ಕಾರಕ್ಕೆ ಹೋಗೋದು ಬೇಡ, ನಮ್ಮ ಕ್ಷೇತ್ರಕ್ಕೆ ಬೇಕಂತ ತಿಳ್ಕೊಂಡು ನಾವು ಆದ್ರೆ ಈ 40 ಕೋಟಿ 20 ಕೋಟಿ ಏನು ಹೇಳ್ತಾರೆ, ಅವರು ಅಂಕಿ ಒಳಗಿರ್ಬೋದು, ಅವ್ರ ಅಕ್ಷರದೊಳಗಿರ್ಬೋದು, ಅವರ ಹಳಿ ಮೇಲೆ ಇರ್ಬೋದು. ಅದರ ಹಣ ಮಾತ್ರ 20 ಕೋಟಿ ಬಿಡುಗಡೆ ಆಗಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಜಿ.ಟಿ. ಪಾಟೀಲ್. ಎದ್ರೊಳಗೆ ಮಾಡಿ ನಾವು ಹೇಳಿ ನೋಡಿ. ನೀವು ಅಭಿವೃದ್ಧಿ ವಿಷಯದಲ್ಲಿ ಏನು ರಾಜಕೀಯ ಮಾಡೀವಿ ನಾವು? ಈಗ ಅನುವಾಲದ್ದು ಹೇಳ್ತಾರೆ ಅವ್ರು. ಅನುವಾಲ ಏತ್ ನೀರಾವರಿ ಮೊದಲೇದ್ದು ಅವರಿದ್ದಾಗ ಟೆಂಡರ್ ಆಗಿದೆ, 100 ಕೋಟಿದು. ನಾ ಬಂದ ಬಳಿಕ ಅದಕ್ಕೆ ನಾವು ಬೋರ್ಡ್ ಅಪ್ರೂವಲ್, ಈಗ ಮನೆ ಬೋರ್ಡ್ ಅಪ್ರೂವಲ್ ತೊಗೊಂಡಿವಿ. ಅದು 267 ಕೋಟಿದು. ಒಂದು ಪೈಸಾ ಇಟ್ಟಿಲ್ಲ ಅವಕ್ಕೂ. 100 ಕೋಟಿಗೆ ಇಟ್ಟಿಲ್ಲ, ಇದಕ್ಕಂತೂ ಇಟ್ಟೇ ಇಲ್ಲ. ಯಾವ ಬೋರ್ಡ್ ಅಪ್ರೂವಲ್ ಇಲ್ಲ. ಚುನಾವಣೆ ಸಂದರ್ಭದೊಳಗೆ ಬಂದು ಬಡ ಪೂಜೆ ಮಾಡಿ ಹೋದರು. ಆಮೇಲೆ ಅದು ಯಾವುದದು ಇದು ಕಾಡ್ರಕೊಪ್ಪದ್ದು
ಕಾಡ್ರಕೊಪ್ಪದ ಒಂದು ಕ್ಯಾಬಿನೆಟ್ ಒಳಗೆ ಡಿಸ್ಕಸ್ ಆದದ್ದನ್ನು ಒಂದು ಬಿಟ್ರೆ ಯಾವ ಬೋರ್ಡ್ನಾಗ ಅಪ್ರೂವಲ್ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ಲ, ಯಾವುದು ಅನುದಾನ ಇಲ್ಲ. ಅನುದಾನ ಇಲ್ಲ 3 ಇಲ್ಲ ಅನುದಾನ. ಸಿಎಂ ಬಂದು ಪೂಜೆ ಮಾಡಿದ್ರು, ಸಿಎಂ ಅವ್ರು ಬಂದು ಸಿಎಂ ಅವ್ರ ಕಡೆಯಿಂದ ಪೂಜೆ ಮಾಡಿಸಿದ್ರಿ. ಹಿಂಗೆ ಜನರಿಗೆ ನೀವು ತಪ್ಪು ದಾರಿ ಹೇಳೋದು, ತಪ್ಪು ಮಾಹಿತಿ ಕೊಡೋದು ಬಿಡ್ರಿ. ನೀವು ಬೇಕಾದಾಗ್ರಿ ಮುಖ್ಯಮಂತ್ರಿ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ಸಂತೋಷ. ಬಾಗಲಕೋಟೆಯಿಂದ ಒಬ್ರು ಕಂಠಿಯವರಾಗಿದ್ದರು ಇನ್ಚಾರ್ಜ್ ಚೀಫ್ ಮಿನಿಸ್ಟರ್. ಈಗ ನೀವು ಆದ್ರೆ ಅಂದ್ರೆ ಎಳ್ಳೆದವ್ರು ಇತಿಹಾಸದವ್ರು ಉಳಿತೀರಿ, ಆಗ್ರಿ ಮುಖ್ಯಮಂತ್ರಿ.